ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರೆ ಅಲ್ವಾ ಮ್ಯಾಮ್, ನಮಗೆ ಒಂದೊಳ್ಳೆ ಜಾಬ್ ರಿಲೇಟೆಡ್ ಯಾವ್ದಾದ್ರು ಒಂದು ವಿಡಿಯೋನ ಮಾಡಿ, ಸೊ ನಾವು ಜಾಬ್ ಸರ್ಚ್ ಮಾಡ್ತಿದ್ದೀವಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಹೆಲ್ಪ್ ಆಗ್ಬೋದು. ಸೊ ಇವತ್ತು ಶಿವಮೊಗ್ಗ ಜಿಲ್ಲೆ ತಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ಒಂದು ನೋಟಿಫಿಕೇಶನ್ ಬಂದಿದೆ. ಎರಡು ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ನೋಟಿಫಿಕೇಶನ್ ಬಂದಿದೆ. ಸೊ ಫಸ್ಟ್ ಒನ್ ಬಂದು ಎಜುಕೇಷನ್ ಆಫೀಸರ್ ಆ್ಯಂಡ್ ಸೆಕೆಂಡ್ ಒನ್ ಬಂದು ವೆಟರ್ನರಿ ಅಸಿಸ್ಟೆಂಟ್ ಅಂತ ಹೇಳಿ. ಸೊ ಎರಡು ಪೋಸ್ಟ್ ಖಾಲಿ ಇದೆ. ಸೊ ಇದಕ್ಕೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಅರ್ಹ ಅಭ್ಯರ್ಥಿಗಳು ಅಂತ ಹೇಳಿ ನೋಟಿಫಿಕೇಶನ್ ಬಂದಿದೆ. ಸೊ ನೀವೇನಾದ್ರು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಪೋಸ್ಟ್ ಖಾಲಿ ಇರುವಂಥದ್ದು ಎಜುಕೇಷನ್ ಆಫೀಸರ್ ಒಂದು ಹುದ್ದೆ ಖಾಲಿ ಇದೆ, ಒಂದು ಪೋಸ್ಟ್ ಖಾಲಿ ಇದೆ, ಆ್ಯಂಡ್ ವೆಟರ್ನರಿ ಅಸಿಸ್ಟೆಂಟ್ಗೆ ಒಂದು ಪೋಸ್ಟ್ ಖಾಲಿ ಇದೆ. ಸೊ ನೀವು ಎಲಿಜಿಬಲ್ ಇದ್ರೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಯಾವಾಗಿಂದ ಅರ್ಜಿನ ನೀವು ಹಾಕ್ಬೋದು ಅಂತ ಹೇಳಿದ್ರೆ, ಸೊ ಹೊಸ ವರ್ಷದಿಂದ ಅಪ್ಲೈ ಮಾಡ್ಬೋದು ನೀವು. ಅವಾಗಿಂದ ಓಪನ್ ಸೈಟ್ ಎಲ್ಲ ಓಪನ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಬಂದು ಜನವರಿ 20ನೇ ತಾರೀಕುವರೆಗೂ ಕೂಡ ಸಂಜೆ 5 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಜನವರಿ 1ನೇ ತಾರೀಕಿಂದ ಜನವರಿ 20ನೇ ತಾರೀಕು 5 ಗಂಟೆ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಇದೊಂದು ಗುತ್ತಿಗೆ ಆಧಾರದ ನೇಮಕಾತಿ ಅಂತಲೇ ಹೇಳ್ಬೋದು. 6 ಮಂತ್ವರೆಗೂ ಕೂಡ ನಿಮಗೆ ಗುತ್ತಿಗೆ ಆಧಾರದ ಮೇಲೆ ನಿಮಗೆ ತಗೊತಾರೆ. ಸೊ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಸೊ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ, ಎಜುಕೇಷನ್ ಆಫೀಸರ್ಗೆ 22,450 ರೂಪೀಸ್ ಇದೆ ವಿತ್ ESI ಮತ್ತು PF. ಸೊ ಎರಡು ಸೇರಿ ನಿಮಗೆ 22,450 ರೂಪೀಸ್ ಇರುವಂಥದ್ದು. ಆ್ಯಂಡ್ ವೆಟರ್ನರಿ ಅಸಿಸ್ಟೆಂಟ್ ಅವರಿಗೆ 17,287 ರೂಪೀಸ್ ಅಲ್ಲಿದೆ. ಸೊ ಇದರಲ್ಲೂ ಕೂಡ ESI ಮತ್ತು PF ಎರಡು ಕೂಡ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಈ ಎರಡು ಪೋಸ್ಟ್ಗೆ ನಿಮಗೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಥವಾ ಹೇಗೆ ನಿಮಗೆ ಮಾರ್ಕ್ಸ್ ಅಲೋಕೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಿಮಗೆ ಎಕ್ಸಾಮ್ ನಿಮಗೆ 2 ಸ್ಟೇಜಲ್ಲಿ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಫಸ್ಟ್ ಸ್ಟೇಜಲ್ಲಿ ನಿಮಗೆ ಅಕಾಡೆಮಿಕ್ ಎಕ್ಸಲೆನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ನೀವೇನು ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತೀರಾ, ಸೊ ನಿಮ್ಗೆ ಏನು ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಇರುತ್ತೆ ನೋಡಿ, ಸೊ ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ಸೆಕೆಂಡ್ ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ ಇರುತ್ತೆ. ಅಂದರೆ ನಿಮ್ಮ ಜಾಬ್ ರೋಲ್ ಇರುತ್ತೆ ಏನಿರುತ್ತೆ ಅಲ್ವಾ, ಸೊ ಅದಕ್ಕೆ ನಿಮಗೆ ಎಕ್ಸಾಮ್ ಇರುತ್ತೆ. 50 ಮಾರ್ಕ್ಸ್ಗೆ ಇರುತ್ತೆ. 20 ಮಾರ್ಕ್ಸು ನಿಮ್ಮ ಮಾರ್ಕ್ಸ್ ಕಾರ್ಡಿಗೆ ಇರುತ್ತೆ. 50 ಮಾರ್ಕ್ಸು ನೀವು ರಿಟರ್ನ್ ಟೆಸ್ಟ್ ನೀವು ಪಾಸ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಇದು ಫಸ್ಟ್ ಸ್ಟೇಜಲ್ಲಿ ಇರುತ್ತೆ. ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಬಂದ್ಬಿಟ್ಟು, ಸೊ ನೀವು ಫಸ್ಟ್ ಸ್ಟೇಜಲ್ಲಿ ಏನು ಪಾಸ್ ಆಗಿರ್ತೀರಲ್ವ, ಸೊ ಅದನ್ನ ನಿಮಗೆ ಮೆರಿಟ್ ಲಿಸ್ಟ್ನ ತೆಗಿತಾರೆ. ಸೊ ಅದಾದಮೇಲೆ ನಿಮಗೆ 20 ಮಾರ್ಕ್ಸಲ್ಲಿ ನಿಮಗೆ ಜಾಬ್ ರೋಲ್ ಇವ್ಯಾಲ್ಯುವೇಷನ್ ಮಾಡ್ತಾರೆ. ಲೈಕ್ ನಿಮಗೆ ಪ್ರಾಬ್ಲಮ್ ಆಪ್ಟಿಟ್ಯೂಡ್ ರಿಟರ್ನ್ ಟೆಸ್ಟ್ ಬೇಸ್ಡ್ ಆನ್ ಜಾಬ್ ರೋಲ್ ಏನಿರುತ್ತೆ, ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆಪ್ಟಿಟ್ಯೂಡ್ ಟೆಸ್ಟ್ ನಿಮಗೆ 20 ಮಾರ್ಕ್ಸಲ್ಲಿ ಇರುತ್ತೆ, ಪರ್ಸನಾಲಿಟಿ ಟೆಸ್ಟ್ 10 ಮಾರ್ಕ್ಸಲ್ಲಿ ಇರುತ್ತೆ, ಓಕೆನಾ. ಸೊ ಈಗ ನಿಮಗೆ ನಾನು ಫಸ್ಟ್ ಹೇಳಿದೆ ನಿಮ್ಮ ಸರ್ಟಿಫಿಕೇಟ್ ಏನಿರುತ್ತೆ ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ ಅಂತ ಹೇಳಿ. ಸೊ ನೀವೇನಾದ್ರು ಎಜುಕೇಷನ್ ಆಫೀಸರ್ಗೆ ನೀವು ಪೋಸ್ಟ್ಗೆ ನೀವೇನಾದ್ರು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಮದು 10 ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅಲ್ಲ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಮತ್ತು 12 ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ PUC ಈಕ್ವಲೆಂಟ್ ಏನಿರ್ತೀರಾ, ಸೊ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಡಿಗ್ರಿ ಏನಾದ್ರು ಪಾಸ್ ಆಗಿದ್ದೀರಾ ಅಂತ ಹೇಳಿದ್ರೆ 10 ಮಾರ್ಕ್ಸ್ ಇರುತ್ತೆ. ಮತ್ತು ಹೈಯರ್ ಡಿಗ್ರಿ ಅಥವಾ ಜಾಬ್ ಸ್ಪೆಸಿಫಿಕ್ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದಕ್ಕೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಆಗಿ 20 ಮಾರ್ಕ್ಸು ನಿಮಗೆ ನೀವೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ನಿಮ್ಮ ಸರ್ಟಿಫಿಕೇಟ್ ಇರುತ್ತೆ ನೋಡಿ, ಸೊ ಅದಕ್ಕೆ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ನೀವೇನಾದ್ರು ವೆಟರ್ನರಿ ಅಸಿಸ್ಟೆಂಟ್, ಸೊ ಆ ಒಂದು ಪೋಸ್ಟ್ಗೆ ನೀವೇನಾದ್ರು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ 10 ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ, ಸೊ ಆ ಒಂದು ಮಾರ್ಕ್ಸ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಸೆಕೆಂಡ್ PUC ಡಿಪ್ಲೊಮೊ ಈಕ್ವಲೆಂಟ್ ನೀವೇನಾದ್ರು ಪಾಸ್ ಮಾಡಿದ್ದೀರಾ, ಸರ್ಟಿಫಿಕೇಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಅದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ಮತ್ತು ನೀವು ಜಾಬ್ ಸ್ಪೆಸಿಫಿಕ್ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ನಿಮ್ಮೇನಾದ್ರು ಇತ್ತು ಅಂತ ಹೇಳಿದ್ರೆ ಅದಕ್ಕೆ 15 ಮಾರ್ಕ್ಸ್ ಸಿಗುತ್ತೆ, ಓಕೆನಾ. ಸೊ ಇದು ವೆಟರ್ನರಿ ಅಸಿಸ್ಟೆಂಟ್ ಅವರಿಗೆ. ಸೊ ಟೋಟಲ್ ಆಗಿ ನಿಮಗೆ 20 ಮಾರ್ಕ್ಸ್ ಸಿಗುತ್ತೆ. ಪ್ಲಸ್ ನೀವು ರಿಟರ್ನ್ ಟೆಸ್ಟ್ ಕೂಡ ಫಾಲೋ ಮಾಡಬೇಕು, ಅದು ಕೂಡ 50 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಸ್ಟೇಜಲ್ಲಿ ನಿಮಗೆ 70 ಮಾರ್ಕ್ಸ್ಗೆ ಟೋಟಲ್ ಆಗಿ ನಿಮಗೆ ಎಕ್ಸಾಮ್ ನಡೀತೆ, ಓಕೆನಾ. ಸೊ ಇದು ನೀವು ಪಾಸ್ ಆದ್ರಿ ಅಂತ ಹೇಳಿದ್ರೆ ಆದಮೇಲೆ ನಿಮಗೆ ಮೆರಿಟ್ ಲಿಸ್ಟ್ನ ಅವರು ತೆಗೆದುಬಿಟ್ಟು ನೆಕ್ಸ್ಟ್ ಬಂದು ನಿಮಗೆ ಪರ್ಸನಾಲಿಟಿ ಟೆಸ್ಟ್ ಮತ್ತು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಓಕೆನಾ. ಸೊ ಈ 2 ಸ್ಟೇಜಲ್ಲಿ ನೀವು ಪಾಸ್ ಆದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಟೆಸ್ಟ್ಗಳು ಈ ಎಕ್ಸಾಮ್ಸ್ ಎಲ್ಲ ಯಾವ ಡೇಟಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಸೊ ನೀವು ಎಜುಕೇಷನ್ ಆಫೀಸರ್ಗೆ ಆ ಒಂದು ಪೋಸ್ಟ್ಗೆ ನೀವೇನಾದ್ರು ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಜನವರಿ 26ನೇ ತಾರೀಕು 2025ರಂದು 2 ಗಂಟೆಗೆ ನಿಮಗೆ ಎಕ್ಸಾಮ್ಸ್ ಇರುತ್ತೆ, ಓಕೆನಾ. ಸೊ ಸಪೋಸ್ ನೀವೇನಾದ್ರು ವೆಟರ್ನರಿ ಅಸಿಸ್ಟೆಂಟ್ ಆ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೇಮ್ ಡೇಟು ನಿಮಗೆ 4 ಗಂಟೆಗೆ ಎಕ್ಸಾಮ್ ಇರುತ್ತೆ. ಸೊ ನಿಮಗೆ 2 ಅವರ್ಸ್ ನಿಮಗೆ ಗ್ಯಾಪ್ ಇರುತ್ತೆ. ಸೊ ಫಸ್ಟು ಎಜುಕೇಷನ್ ಆಫೀಸರ್ಗೆ ಅವರು ಎಕ್ಸಾಮ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ನಿಮಗೆ ಏನು ವೆಟರ್ನರಿ ಅಸಿಸ್ಟೆಂಟ್ ಅವರಿಗೆ 4 ಗಂಟೆಗೆ ಎಕ್ಸಾಮ್ಸ್ ಇರುತ್ತೆ. ಸೊ ನೀವು ಏನಾದ್ರು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ಈ 2 ಪೋಸ್ಟ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಕ್ವಾಲಿಫಿಕೇಷನ್ ಇರಬೇಕು. ಸೊ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ನೀವೇನಾದ್ರು ಎಜುಕೇಷನ್ ಆಫೀಸರ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಡಿಗ್ರಿ ಪಾಸ್ ಆಗಿರಬೇಕು. ಅದರಲ್ಲೂ ಕೂಡ ನೀವು ವೈಲ್ಡ್ ಲೈಫ್ ಬಯೋಗ್ರಫಿ, ಝುವಾಲಜಿ, ಎನ್ವಿರಾನ್ಮೆಂಟ್ ಸೈನ್ಸ್, ಫಾರೆಸ್ಟ್ರಿ, ಸೈಕಾಲಜಿ ವಿತ್ ಕೀನ್ ಇಂಟ್ರೆಸ್ಟ್ ಆ್ಯಂಡ್ ಆಪ್ಟಿಟ್ಯೂಡ್ ಇನ್ ವೈಲ್ಡ್ ಲೈಫ್ ಆ್ಯಂಡ್ ಕಾನ್ವರ್ಸೇಷನ್, ಸೊ ಇದನ್ನು ನೀವು ಪಾಸ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಸೆಕೆಂಡ್ ಬಂದು ನೀವೇನಾದ್ರು ವೆಟರ್ನರಿ ಅಸಿಸ್ಟೆಂಟ್ ಆ ಒಂದು ಪೋಸ್ಟ್ಗೆ ನೀವೇನಾದ್ರು ಅಪ್ಲೈ ಮಾಡಿದ್ದೀರಾ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಸೆಕೆಂಡ್ PUC ಅಥವಾ ಡಿಪ್ಲೊಮೊ ಅಥವಾ ಅನಿಮಲ್ ಹಸ್ಬೆಂಡ್ರಿ ಆರ್ ಝುವಾಲಜಿ
ಆ್ಯಂಡ್ ಬಯೋಕೆಮಿಸ್ಟ್ರಿ ಆರ್ ಝುವಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ. ಸೊ ನೀವು ಈ ರೀತಿ ಸಬ್ಜೆಕ್ಟ್ ರಿಲೇಟೆಡ್ ನೀವು ಪಾಸ್ ಮಾಡ್ಕೊಂಡಿರಬೇಕು, ಸೆಕೆಂಡ್ PUC ಆಗಿರಬೇಕು. ಸೊ ನೀವೇನಾದ್ರು ಈ ಎಲಿಜಿಬಿಲಿಟಿ ಇದ್ದೀರಾ ಸೊ ಅಂತ ಹೇಳಿದ್ರೆ ನೀವು ಈ ಒಂದು 2 ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಟೋಟಲ್ ಆಗಿ ನೀವು 100 ಮಾರ್ಕ್ಸ್ಗೆ ನೀವು ಎಕ್ಸಾಮ್ಸ್ ಬರೀಬೇಕಾಗತ್ತೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನಿಮಗೆ ಗುತ್ತಿಗೆ ಆಧಾರದ ಮೇಲೆ ನಡೆಯುವಂಥ ಒಂದು ಪೋಸ್ಟ್ ಆಗಿರುತ್ತೆ. ಸೊ 6 ತಿಂಗಳವರೆಗೂ ಕೂಡ ಅಷ್ಟೇ ನಿಮಗೆ ಪೋಸ್ಟ್ ಇರೋವಂಥದ್ದು. ಅದಾದಮೇಲೂ ಕೂಡ ಅವರು ವಿಸ್ತರಣೆ ಮಾಡ್ತಾರೆ. ಓಕೆನಾ. ಸೊ ನೀವೇನಾದ್ರು ಈಗ ಸಪೋಸ್ ವಿಸ್ತರಣೆ ಮಾಡಾದ್ಮೇಲೆ ನೀವೀಗ ಒಂದು ಸಪೋಸ್ ಒಂದು 2 ಇಯರ್ಸ್ ಮಾಡಿರ್ತೀರಾ ಅಥವಾ ಒಂದು 6 ಮಂತ್ ಮಾಡಿದ್ದೀರಾ, ನಮಗೆ ಪರ್ಮನೆಂಟ್ ಆಗಿ ನಮಗೆ ಈ ಒಂದು ಪೋಸ್ಟ್ ಬೇಕು ಅವ್ರು ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಅಂತ ಹೇಳಿ ನೀವು ಆ ರೀತಿ ಕೇಳ್ಕೊಳ್ಳೋ ಹಾಗಿಲ್ಲ. ಸೊ ಆ ರೀತಿ ಮಾಡಲ್ಲ ಅಂತ ಹೇಳಿ ನೀವು ಅಫಿಡವಿಟ್ ನೀವು ಸಲ್ಲಿಕೆ ಮಾಡಬೇಕಾಗತ್ತೆ. ಓಕೆನಾ. ಸೊ ಅದನ್ನು ಕೂಡ ಮಾಡ್ಕೊತಾರೆ ಅವರು. ಸೊ ಇದು ಏನು ಗುತ್ತಿಗೆ ಆಧಾರದ ಮೇಲೆ 6 ಮಂತ್ವರೆಗೂ ಕೂಡ ಇರುತ್ತೆ. ಸೊ ನೀವು ಅದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಮುಂದಿನ ತೀರ್ಮಾನ ಅವ್ರು ನಾವು ಕೈಗೊಳ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಮೂಲಕ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಆ ಲಿಂಕ್ ಓಪನ್ ಮಾಡಿಕೊಂಡು ನೀವು ಆ ಒಂದು ಪೋಸ್ಟ್ನ ನೀವು ಓದ್ಕೊಳ್ಳಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಪೋಸ್ಟ್ ಓಪನ್ ಆಗೋವಂಥದ್ದು ಅಂದರೆ ನೀವು ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಲಿಂಕ್ ಓಪನ್ ಆಗೋವಂಥದ್ದು ಜನವರಿ 1ನೇ ತಾರೀಕು. ಓಕೆನಾ. ಸೊ ಇನ್ನೇನು ಹೊಸ ವರ್ಷ ಬಂತು, ಹೊಸ ವರ್ಷ ದಿನನೇ ಓಪನ್ ಆಗುತ್ತೆ. ಸೊ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಜಾಬು ಆ್ಯಂಡ್ ಆಲ್ಸೋ ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಆ್ಯಂಡ್ ಒಂದೊಳ್ಳೆ ಸೇಫೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಶಿವಮೊಗ್ಗದಲ್ಲಿ ಇದ್ದೀರಾ ಸೊ ನೀವೇನಾದ್ರು ಎಲಿಜಿಬಲ್ ಇದ್ದೀರಾ ಈ ಒಂದು ಪೋಸ್ಟ್ಗೆ ಅಂತ ಹೇಳಿದ್ರೆ ಬೇಗನೆ ಹೋಗಿ ಅಪ್ಲೈ ಮಾಡಿ. ಬೇರೆ ಊರಲ್ಲಿ ಇದ್ದೀರಾ ಅಂತ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನೀವು ಮೆರಿಟ್ ಲಿಸ್ಟಲ್ಲಿ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.